ಇವತ್ತು ಹನುಮನ ಜಯಂತಿ. ಹನುಮನ ಬಂಟ ಹನುಮಂತರಾಯಪ್ಪನ ಹನುಮಾನ್ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಪೂಜೆಯನ್ನು ಮಾಡಿ ಆರಾಧ್ಯ ದೈವ ಆಂಜನೇಯನನ್ನು ಸ್ಮರಿಸುವಂಥ ಕೆಲಸಕ್ಕೆ ಎಲ್ಲ ಹಿರಿಯರನ್ನ ಕಿರಿಯರನ್ನ ಕರೆದು ಪೂಜೆ ಮಾಡೋ ಮುಖೇನ ಹನುಮನ ಜಯಂತಿ ಪ್ರಯುಕ್ತ ಉಪಹಾರದ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಬೆಳಗ್ಗೆಯಿಂದ ಮಾಡ್ತಾ ಇರ್ತಕ್ಕಂಥ ಅವರ ಕಚೇರಿಯಲ್ಲಿ ಆರೋಗ್ಯ, ಭಾಗ್ಯ, ಐಶ್ವರ್ಯ, ನೆಮ್ಮದಿ ಅವ್ರ ಕುಟುಂಬಕ್ಕೆ ಕೊಡಲಿ, ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ನಾನು ಆಂಜನೇಯನಲ್ಲಿ ಹನುಮಂತರಾಯಪ್ಪನಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ನಾವೆಲ್ಲ ಪುರುಷೋತ್ತಮ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಅನಿತಾ ಭಾರದ್ವಾಜ್ ಅವರು ಇರ್ಬೋದು, ವಿಜಯಮ್ಮ ಇರ್ಬೋದು, ಶಿವು ಇರ್ಬೋದು, ರಘು ಇರ್ಬೋದು, ಡಾಕ್ಟರ್ ಮಂಜುನಾಥ್ ಇರ್ಬೋದು, ಹನುಮಯ್ಯ ಇರ್ಬೋದು, ನಾವೆಲ್ಲ ಅವರ ಅಭಿಮಾನಿಗಳಾಗಿ ನಾವು ಪ್ರತಿ ವರ್ಷನೂ ಸಹಿತ ಪೂಜೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಎಲ್ಲ ಅನೇಕ ಹಿರಿಯರು ಸಹಿತ ಭಾಗವಹಿಸಿದ್ದಾರೆ. ಒಟ್ಟಾರೆ ನಾವಂತೂ ಈ ಸಂದರ್ಭದಲ್ಲಿ ಹನುಮನ ಜಯಂತಿ ಪ್ರಯುಕ್ತ ಪ್ರತಿ ವರ್ಷ ಮಾಡ್ತಾ ಇರತಕ್ಕಂಥದ್ದು ಯಶಸ್ವಿ ಸಿಕ್ಕಲಿ, ಅವರ ಆಸೆ ಎಲ್ಲ ಈಡೇರಲಿ, ಆಂಜನೇಯ ಯಾವುದೇ ಅಡ್ಡಿ ಆತಂಕ ಬಂದರೂ ಸಹಿತ ಆಂಜನೇಯನ ಬಾಲದಲ್ಲಿ ದಡ ಸೇರಿಸಲಿ ಅಂತೇಳಿ ಆಂಜನೇಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಮೊದಲಿಗೆ ಸಮಸ್ತ ಕರ್ನಾಟಕ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು. ನಮ್ಮ ಹೊಸಕೆರೆಹಳ್ಳಿಯ ನಾಯಕರು, BJP ಮುಖಂಡರು ಹನುಮಂತರಾಯಪ್ಪರು ಪ್ರತಿ ವರ್ಷ ತಮ್ಮ ಆಫೀಸಿನಲ್ಲಿ ಹನುಮ ಜಯಂತಿನ ತುಂಬ ಆಚರಿಸ್ತಾರೆ. ಎಲ್ಲರಿಗೂ ಕರೆದು ಅವತ್ತಿನ ದಿನನೇ ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡ್ತಾರೆ. ಅವರು ತುಂಬ ಒಳ್ಳೆಯದಾಗಲಿ, ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ, ನಮ್ಮ ಎಲ್ಲ BJP ಕಾರ್ಯಕರ್ತರು ಒಳ್ಳೆಯದಾಗಲಿ. ಜೈ ಹಿಂದ್. ಇವತ್ತು ಹನುಮ ಜಯಂತಿಯ ಶುಭಾಶಯಗಳು ಸಮಸ್ತ ಜನರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹನುಮಂತರಾಯಪ್ಪ ಅಂದ್ರೆ ಹನುಮಂತ ಹೆಸರಲ್ಲೇ ಇದೆ. ಅವರು ನಮ್ಮ ಹೊಸಕೆರೆಹಳ್ಳಿಗೆ ಮತ್ತು ನಮ್ಮ BJP ಪಕ್ಷಕ್ಕೆ ಒಂದು ಹನುಮಂತ ಇದ್ದಾಗೆ. ಅವರ ಶಕ್ತಿ, ಅವರ ಕೆಲಸ, ಅವರ ಒಂದು ಎಕ್ಸ್ಪೀರಿಯನ್ಸ್, ಅವರ ಅನುಭವವೇ ನಮ್ಗೆಲ್ಲರಿಗೂ ಮಾರ್ಗದರ್ಶನವಾಗಿದೆ. ಅವರು ಇವತ್ತು ಹನುಮಂತ ಜಯಂತಿನ ಇವತ್ತು ನೆನೆಸ್ಕೊಂಡು ಇಡೀ ಕಾರ್ಯಕರ್ತರನ್ನ, ಹೊಸಕೆರೆಹಳ್ಳಿ ಜನತೆನ ಮತ್ತು ನಮ್ಮ ಸ್ನೇಹಿತರು, ಬಂಧುಗಳನ್ನೆಲ್ಲರೂ ಕರೆದು ಇವತ್ತು ವಿಶೇಷವಾಗಿ ಹನುಮ ಜಯಂತಿನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿ ಮತ್ತೆ ನಾಷ್ಟ ಊಟ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮತ್ತು ತಿರುಪತಿ ಪ್ರಸಾದವನ್ನೆಲ್ಲ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಇದರಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರ ಆಫೀಸಲ್ಲಿ ಪ್ರತಿ ವರ್ಷ ಹನುಮ ಜಯಂತಿ ಮಾಡ್ತಾ ಮತ್ತು ಕ್ಯಾಲೆಂಡರ್ ವಿತರಣೆಗಳನ್ನು ಮಾಡ್ತಾರೆ. ಅವರಿಗೆ ಒಳ್ಳೇದಾಗ್ಲಿ, ಇನ್ನು ಮುಂದಿನ ಬರುವಂತಹ ಕಾಲದಲ್ಲಿ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗ್ಲಿ, ಇನ್ನೂ ಒಳ್ಳೆ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಹನುಮಂತ ಕೊಡ್ಲಿ. ಅದ್ರ ಜೊತೆಗೆ ನಾವೆಲ್ಲ ಹನುಮಂತನ ಬಾಲದಂತೆ ನಾವೆಲ್ಲರೂ ಒಟ್ಟಿಗೆ ಇದೀವಿ, ಅವ್ರ ಜೊತೆಗೆ, ಅವ್ರ ಹಿಂದೆ ಇರ್ತೀವಿ, ಎಲ್ಲ ಕೆಲಸಗಳಲ್ಲೂ ಉತ್ತಮವಾದ ಕೆಲಸಗಳೆಲ್ಲ ಇರ್ತೀವಿ ಅನ್ನೋ ಒಂದು ಹೇಳ್ತಾ, ನಮ್ಮ ಸಮಸ್ತ ನಾಗರಿಕರು ಹನುಮ ಜಯಂತಿನ ವಿಶೇಷವಾಗಿ ಕೋರ್ತೀವಿ. ಇದರಲ್ಲಿ ನಮ್ಮ ಲೀಡರ್ಗಳೆಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಲೀಡರ್ಗಳು ಕೂಡ ಇವತ್ತು ಬಹಳ ಖುಷಿಯಾಗಿ ನಗನಗುತ್ತಾ ಒಗ್ಗಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ಅದರಲ್ಲೂ ಹೊಸಕೆರೆಹಳ್ಳಿಯಲ್ಲಿ ಉತ್ತಮವಾದ ಕೆಲಸ ಮಾಡೋದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೀವಿ.
ಅದು ಹನುಮಂತ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಎರಡು ಮಾತುಗಳನ್ನ ಅನ್ಸೋದು ಇಷ್ಟಪಡ್ತೀನಿ. ನಿಮ್ಮ ಸುಬ್ರಹ್ಮಣ್ಯ. ಸಮಸ್ತ ಹೊಸಕರಹಳ್ಳಿ ನಾಗರಿಕರಿಗೆ ಹನುಮ ಜಯಂತಿಯ ಶುಭಾಶಯಗಳು. ನಮ್ಮ ಈ ಒಂದು ಹನುಮಾನ್ ಎಂಟರ್ಪ್ರೈಸಸ್ ಅಲ್ಲಿ ವರ್ಷನೂ ಕೂಡ ದೀಪಾವಳಿಗಾಗಲಿ ಆಯುಧ ಪೂಜೆಗಾಗಲಿ ಮಾಡಲ್ಲ. ಇವತ್ತು ಹನುಮಾನ್ ಎಂಟರ್ಪ್ರೈಸಸ್ ಅಂತ ಇಟ್ಟಿರೋದ್ರಿಂದ ಹನುಮ ಜಯಂತಿ ದಿನನೇ ನಮ್ಮ ಆಫೀಸ್ ಪೂಜೆನ ಮಾಡೋದು. ಹಾಗಾಗಿ ಇವತ್ತೆಲ್ಲರೂ ನಮ್ಮ ಸ್ನೇಹಿತರಿಗೆ, ನಮ್ಮ BJP ಕಾರ್ಯಕರ್ತರನ್ನೆಲ್ಲ ಕರೆದಿ ಇಲ್ಲೊಂದು ಸಂಗಮ ಏರ್ಪಡಿಸಿ ಒಂದು ಪೂಜೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಹೊಸ ವರ್ಷದ ಕ್ಯಾಲೆಂಡ್ರು ಹಾಗೂ ಪ್ರಸಾದನ ಕೊಡುವಂಥ ಕಾರ್ಯಕ್ರಮ ಇಟ್ಟಿದ್ದಾರೆ. ಹಾಗಾಗಿ ನಾಡಿನ ಜನತೆಗಾಗಲಿ ಕ್ಷೇತ್ರದ ಜನತೆಗಾಗಿ ಹನುಮ ಜಯಂತಿಯ ಶುಭಾಶಯಗಳು ಹೇಳುತ್ತಾ ಆ ಹನುಮಂತ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸ್ತೀವಿ. ಸುಮಾರು ಒಂದು 10-12 ವರ್ಷದಿಂದ ನಾವು ಹನುಮ ಜಯಂತಿ ದಿನನೇ ಆಫೀಸ್ ಪೂಜೆ ಮಾಡೋದು.